ಹೋಮ್ ಮಿನಿಸ್ಟ್ರಿಗೆ ಕೇಳ್ಕೊಂಡು ಬಂದಿದ್ದೆ, ಮನೆಗಳಿಗೆ ದುಡ್ಡು ಕೊಡಿ ಅಂತ. ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತೇಳಿ ಸೆಕ್ರೆಟ್ರಿ ಅವ್ರ ಜೊತೆ ಮೀಟಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಇಲ್ಲ, ನಮಗೇನಿಲ್ಲ, ನಾವು ಯಾರೂ ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು, ಅವ್ರಿಗೇನು ಅಜೆಂಡಾ ಇದೆಯೋ ಗೊತ್ತಿಲ್ಲ ನಮಗೆ. ಇದಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಇಲ್ಲಿ ಬಂದಾಗೆಲ್ಲ ಅದರ ವಿವರಣೆಯನ್ನು ಜನರಲ್ ಸೆಕ್ರೆಟರಿ ಅವರು ಮತ್ತು ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟರಿ ಅವರು ಅವರೆಲ್ಲ ಬಂದಾಗ ಹೇಳಿದ್ದಾರೆ, ಏನೆಲ್ಲ ನಡೆದಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಗೊತ್ತಿಲ್ಲ. ಅದು ಚರ್ಚೆಗೆ ಬರ್ಬೋದು, ಬರ್ದೇನೂ ಇರ್ಬೋದು. ಯಾಕೆಂದರೆ ನಾವೇನು ಇಂಡಿಯಾ ಅಲಯನ್ಸಲ್ಲಿದ್ದೇವೆ. ಈ ಘಟನೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ರಾಜ್ಯಪಾಲರ ಬಿಹೇವಿಯರ್ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಎದ್ದಿದ್ದಾವೆ. ತಮಿಳುನಾಡಲ್ಲಿ, ಕೇರಳದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಅಲ್ಲೆಲ್ಲ ಈ ರೀತಿ ಗವರ್ನರ್ಗಳು ಅವರ ನಡತೆ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಇದು ಕೂಡ ಅಲ್ಲಿ ಚರ್ಚೆ ಆಗ್ತದೆ ಏನೋ ಗೊತ್ತಿಲ್ಲ ನಮಗೆ. ಈಗ 8 ತಿಂಗಳಲ್ಲಿ 11 ಬಿಲ್ಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ರೀಸೆಂಟಾಗಿ ಮಾಡಿದಂತಹ ಬಿಲ್ಗಳು ವಾಪಸ್ ಬಂದಿದೆ. ನೋಡಿ, ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೇ ಇದ್ದರೆ ಇಂಥ ಬೆಳವಣಿಗೆಗಳು ನಡೆಯುತ್ತೆ. ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರೂ ಕ್ಲಾರಿಫಿಕೇಷನ್ಸ್ ಕೇಳಿದ್ದು ಬಿಟ್ಟರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಸಟ್ಟಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ. 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು, ಕ್ಲಾರಿಫಿಕೇಷನ್ಸ್ ಅವರಿಗೆ ಬೇಕಾಗಿರ್ಬೋದು. ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆಯೇನೋ ಅನ್ನೋವಂಥ ಒಂದು ಸಂದೇಶ ಸಿಗ್ತಾ ಇದೆ.